ನಾವು ಚರ್ಮುರಿ ತಿನ್ನುವಂತ ಬಂದ್ವಿ. ಇಲ್ಲಿ ಚರ್ಮುರಿ ತರ್ಲಿಕ್ಕೆ ಹೋಗಿದ್ದಾರೆ. ಚರ್ಮುರಿ ತಂದ್ರು, ಚರ್ಮುರಿ. ಚರ್ಮುರಿ ತುಂಬ ಒಳ್ಳೇದುಂಟು, ತುಂಬ ಟೇಸ್ಟ್. ನನಗಿಲ್ಲದಿದ್ದರೆ ಚರ್ಮುರಿ ಇಷ್ಟ ಆಗೋದಿಲ್ಲ. ಇದು ಎಲ್ಲಿ ಗೊತ್ತುಂಟ, ಇಲ್ಲಿ ಮಾರಿಗುಡಿ ದೇವಸ್ಥಾನ ಉಂಟಲ್ಲ ಅದರ ಹತ್ತಿರ ಉಂಟು ನೋಡಿ. ಅಲ್ಲಿ ಮಾರಿಗುಡಿ ದೇವಸ್ಥಾನ ಅದರ ಹತ್ತಿರ ಇಲ್ಲಿ ಚರ್ಮುರಿ ಅಂಗಡಿ. ನನಗೆ ಇಲ್ಲದಿದ್ದರೆ ನನಗೆ ಇಲ್ಲದಿದ್ದರೆ ಚರ್ಮುರಿ ಇಷ್ಟ ಇಲ್ಲ. ಚರ್ಮುರಿ ಒಳ್ಳೇದಿತ್ತಲ್ಲ, ತುಂಬ ಟೇಸ್ಟ್ ಇತ್ತು. ದೊಡ್ಡ ಕಂಜೂಸಿ ಈ ಸೀಟು ನನ್ನದು. ಹೆಸರು ಇಲ್ಲಿ ಬರ್ದಿದೆ, ಪೂರ್ಣಿಮಾ. ಸುಮಾರು ಇಂಚಿ ತೂಲು ಇಂಚಿ ಬಾಲ ನೆಟ್ಟಿ ದಾದೋಳ ಇದ್ದೀರ ನೆಟ್ಟಿ ದಾದೋಳ ಎಂದು ಕೊಟ್ಟಿಂದ ಬೀಲದಲ್ಲ ಕೊಂಡು ಬರ ಹೌದಾರ ಪೂಜೆ ಬೇಕಾ ಬರ. ಅವಳಿಗೆ ಕೂದಲು ಕಟ್ ಮಾಡಬಾರ್ದು. ಸರಿ ಅಂತಾರೆ ಅಲ್ಲ ಕಟ್ ಮಾಡ್ಬಿಡ್ತೀರು. ಉದ್ದ ಬರ್ಕೊಂಡು ಖುಷಿ 2 ತಿಂಗಳು ಉದ್ದ ಚೂರು ಕಟ್ಟುವ ಓಳು ಕಟ್ಟುವ ಅಂತೇಳಿ ಈತು ಚೂರು ಓಡು ನಿನ್ನಕ್ಕೆ ಕಾಸ್ಟ್ ಏರ ಕಟ್ಕೊಂಡು ನಿಜರ ಕಟ್ಕೊಂಡು ಜರ ಅವು ಬುಕ್ಕ ಬೀಲದಲ್ಲಗೆ ಏಸಿ ಗೊಜ್ಜುಂಡು ಬಾಣಿ ಸ್ಟೈಲಿಗೆ ಮಸ್ತ್ ಉದ್ದ ಪುರ್ಲು ಉಜ್ಜು ಕುಜಲು ನೋಡಿ. ಸ್ವಲ್ಪ ಒಂದು ಕುಜಲು ನೋಡು ನೋಡಿ. ಇಷ್ಟು ಕೂದಲು ಕಟ್ ಮಾಡಿದ್ದಕ್ಕೆ ದೊಡ್ಡ ರಾಪಟ ಮಾಡಿದ್ಲು ಅವಳು. ಕೂದಲು ನೋಡಿ ದಾದೊಳ್ಳೆ ನೆಟ್ಟು ದೂರ ನೋಡಿ. ಇಷ್ಟು ಸಪ್ಪುರ ಉಂಟು ತುದಿ, ಅದಕ್ಕೆ ಇಷ್ಟು ಕಟ್ ಮಾಡಿದೆ. ಅದಕ್ಕೆ ಒಂದು ಬೊಬ್ಬೆ ಹಾಕಿದ್ಲು ಅವಳು. ಅದಕ್ಕೆಲ್ಲ ಇಷ್ಟು ಡ್ರಾಮಾ ಬೇಕಾ ನಿಂದು ಅಳುದು? ಕೂದಲು ಕಟ್ ಮಾಡಿದ್ದಕ್ಕೆ ದೊಡ್ಡ ಬೊಬ್ಬೆ ಅವಳದು. ಕೂದಲು ಕಟ್ ಮಾಡಿದಷ್ಟು ಏನು ಉದ್ದ ಬರ್ತದೆ, ಅದು ಅವಳಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಲ್ವಾ ಖುಷಿ? ಕೂದಲಿನಲ್ಲಿ ತುಂಬ ಆಸೆ ಅವಳಿಗೆ. ನಾನು ಚಿಕ್ಕದಿರುವಾಗ ನನ್ನ ಕೂದಲು ಬಾಕುಬಡಿಯ ಕೂದಲು ತುಂಬ ಚಿಕ್ಕದು, ಆದರೆ ಸಹ ನಾನು ಅವಾಗವಾಗ ಕಟ್ ಮಾಡ್ತಾ ಇದ್ದೆ. ಇವಳಂತೂ ಬಿಡೋದೇ ಇಲ್ಲ ಕೂದಲು ಕಟ್ ಮಾಡಲಿಕ್ಕೆ. ಡೋರ್ ಪಾಡು ಸಮೇತ ಗಾಡಿದ. ನಿನ್ನೆ ನಾವು ಶಾಪಿಂಗಿಗೆ ಹೋಗಿದ್ವಿ. ಚಿಕ್ಕದೊಂದು ಶಾಪಿಂಗ್ ಇತ್ತು. ಅವರಿಗೆ ಡ್ಯಾನ್ಸಿಗೆ ಕೆಲವೊಂದು ವಸ್ತು ಆಗಬೇಕಿತ್ತು. ಹಾಗೆ ಡ್ಯಾನ್ಸಿಗೆ ಸ್ವಲ್ಪ ಮೇಕಪ್ ಎಲ್ಲ ಮಾಡಬೇಕಲ್ವ, ಹಾಗೆ ಕಾಂಪ್ಯಾಕ್ಟ್ ಪೌಡ್ರ್ ಖಾಲಿಯಾಗಿತ್ತು. ಹಾಗೆ ನಾನು ಡೆಸ್ಲರ್ದು ತೆಗೆದೆ. ದಾದಾ ಕೈ ಎಡಕ್ಕೆ ಬರ್ತಾನ. ಲ್ಯಾಕ್ಮಿದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ. ಡೆಸ್ಲರ್ಸ್ ಒಳ್ಳೆ ಕಂಪನಿಯ. ನಾನು ಡೆಸ್ಲರ್ ಐಲೈನರ್ ಎಲ್ಲ ಡೆಸ್ಲರ್ ಯೂಸ್ ಮಾಡೋದು. ಇದು ಲ್ಯಾಕ್ಮಿದು ಫೌಂಡೇಶನ್ ಕ್ರೀಮ್. ಇದು ನಾನು ತೋರಿಸಿದ್ದೇನೆ ಮೊದಲು. ಇದು ನಾನು ತೋರಿಸಿದ ನಂತರ ಕೆಲವೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ. ನನಗೆ ಕೆಲವರು ಹೇಳಿದ್ದಾರೆ ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂತ. ಒಳ್ಳೆಯದಾಗ್ತದೆ. ಎಲ್ಲಿಗಾದರೂ ಫಂಕ್ಷನಿಗೆಲ್ಲ ಹೋಗುಂಟಲ್ವ, ಫೇಸ್ ಸ್ವಲ್ಪ ಸ್ವಲ್ಪ ಬ್ರೈಟ್ನೆಸ್ ಕಾಣಲಿಕ್ಕೆ ಇದು ಒಳ್ಳೆಯದಾಗ್ತದೆ. ಆಮೇಲೆ ತುಕ ಅವು ಒಂದು ತುಪ್ಪದರ್ ತುಪ್ಪಲ್ಲ ಲ್ಯಾಕ್ಮಿದು ಅವು CC+ ತುಂಬ ಒಳ್ಳೆಯದಾಗ್ತದೆ. ಮಾತ್ರ ಡೈಲಿ ಹಾಕ್ಬಾರ್ದು. ನಾನು ಕ್ರೀಮ್ ತಂದದ್ದು ಸ್ವಲ್ಪ ವ್ಯತ್ಯಾಸ ಆಯಿತು. ನಾನಲ್ಲಿ ಫುಲ್ ರಶ್ ಇತ್ತು, ಹಾಗಾಗಿ ಅರ್ಜೆಂಟಲ್ಲಿ ಹೇಳುವಾಗ ಕೊಟ್ಟರು ಒಂದು. ಇದು ನೋಡಿ, ಇದು ನಾನು ಮಸ್ಟ್ ಯೂಸ್ ಮಾಡ್ತಾಯಿದ್ದು ಲ್ಯಾಕ್ಮಿ CC ಕ್ರೀಮಾ. ಲ್ಯಾಕ್ಮಿ CC ಕ್ರೀಮ್ ಹನಿ ಅದಾವೆ ಉಂಟು ಗಡಿಬಿಡಿ ಮಾಡ್ಬಿಡ್ತು. ಇದು ಲ್ಯಾಕ್ಮಿ CC+. ಇದು ಗೊತ್ತಿಲ್ಲ ಯಾವ ಥರ ಉಂಟು ಅಂತ.
ಲ್ಯಾಕ್ಮಿದೆಯಾ? ಒಳ್ಳೇದಿರ್ಬೋದು. ಅವು ಬೀಚಾ ಕಲರ್? ಅದು ಬೀಚ್, ಇದು ಹನಿ. ಹನೀಸ್ ಒಳ್ಳೇದಾಗ್ತದೆ. ಬೀಚ್ ಫಸ್ಟಿಗೆ ಬೀಚ್ ಎದ್ದದ ಒಂದು ಕರ್ನ ಸಲ ಹನಿದೆ. ಗೊತ್ತಿಲ್ಲ ಯಾವ ಥರ ಉಂಟು ಅಂತ. ದೆಪ್ಪೆಲ್ಲ ಪೂಜಾ, ಅದು ಕೆಲವೊಂದು ಸ್ಕಿನ್ನಿಗೆ ಕೆಲವೊಂದು ಸೂಟ್ ಆಗೋದಿಲ್ಲ. ನಮ್ಮ ಸ್ಕಿನ್ನಿಗೆಲ್ಲ ಸಹ ಸೂಟ್ ಆಗ್ತದೆ. ನೋಡುವ ಏನಾದರೂ ವ್ಯತ್ಯಾಸ ಉಂಟಾ ಅಂತ. ಒಳ್ಳೆಯದಾಗ್ತದೆ ಮಾತ್ರ ಇದು ಕ್ರೀಮ್. ಎಲ್ಲಿಗಾದರೂ ಹೋಗುವಾಗ ಫಂಕ್ಷನಿಗೆ ಹೋಗೋ ಒಳ್ಳೆಯದಾಗ್ತದೆ. ಡೈಲಿ ನಾನು ವೀಡಿಯೋಸ್ ಎಲ್ಲ ಮಾಡುವಾಗ ಯೂಸ್ ಮಾಡೋದಿಲ್ಲ ಇದನ್ನೆಲ್ಲ, ಯಾವುದು ಕೂಡ ಯೂಸ್ ಮಾಡೋದಿಲ್ಲ ನಾನು. ಕ್ರೀಮ್ ಎಲ್ಲ ಹಾಕಿದರೆ ಮುಖದಲ್ಲಿ ನೋಡಿ ಈ ಥರ ಪಿಂಪಲ್ಸ್ ಬೀಳ್ತದೆ. ಎಲ್ಲರಿಗೆ ಆಗೋದಿಲ್ಲ, ಕ್ರೀಮ್ ಹಾಕೋದಿಲ್ಲಲ್ಲ, ಹಾಗಾಗಿ ಫೌಂಡೇಶನ್ ಕ್ರೀಮ್ ಹಾಕಿದರೆ ಕೂಡ ಆಗೋದಿಲ್ಲ ನೋಡಿ. ಈ ಥರ ಪಿಂಪಲ್ಸ್ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಇವಾಗ ನಾನು ಫಂಕ್ಷನಿಗೆಲ್ಲ ಹೋಗುವಾಗ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡ್ತೇನೆ. ಮತ್ತು ಕಾಂಪ್ಯಾಕ್ಟ್ ಪೌಡ್ರ್ ಉಂಟಲ್ಲ, ಅದು ಕೂಡ ನಾನು ಯೂಸ್ ಮಾಡೋದಿಲ್ಲ. ಇವಾಗ ಡ್ಯಾನ್ಸ್ ಉಂಟದ ತೆಗೆದೆ, ಒಮ್ಮೊಮ್ಮೆ ಇದ್ರೆ ಯೂಸ್ ಮಾಡೋದು. ಹಾಗೆ ಇಲ್ಲದಿದ್ದರೆ ನಾನು ಫೌಂಡೇಶನ್ ಹಾಕಿ ಖಾಲಿ ಪೌಡ್ರ್ ಯಾವುದು ಕೂಡ ಹಾಕ್ತೇನೆ ನಾನು. ಜಾಸ್ತಿ ಪಾಂಡ್ಸ್ ಪೌಡ್ರ್ ಹಾಕ್ತೇನೆ ನಾನು. ಹಾಗೆ ಎಷ್ಟು ಕ್ರೀಮ್ ಬಳಸ್ತೇವೆ ನೋಡಿ ಅಷ್ಟು ಫೇಸ್ ಕೂಡ ಹಾಳಾಗ್ತದೆ. ಮಕ್ಕಳಿಗೆ ಆ್ಯನ್ಯುವಲ್ ಡೇಯ ತಯಾರಿಯಲ್ಲಿದ್ದಾರೆ. ಆ್ಯನ್ಯುವಲ್ ಡೇ ಉಂಟು, ಹಾಗೆ ಸಮಿತಿಗೆ ಸಹ ಡ್ಯಾನ್ಸ್ ಉಂಟು, ಖುಷಿಗೆ ಸಹ ಡ್ಯಾನ್ಸ್ ಉಂಟು. ಖುಷಿ ಇವಾಗ ಸ್ಕೂಲಿನಲ್ಲಿ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಹಾಗೆ ಅಲ್ಲಿಗೆ ಸೇರಿದ್ದಾಳೆ. ಸಮಿತಿ ಕೂಡ ಸೇರಿದ್ದ. ಆದರೆ ಸಮಿತಿ ಏನು ಮಾಡಿದ್ದ? ಸಮಿತಿ ಏನು ಮಾಡಿದ್ದೀ ನೀನು? ಅವನುಂಟಲ್ವಾ, ಅವನಿಗೆ ಡ್ಯಾನ್ಸಲ್ಲಿ ಎಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗೆ ಯಾವಾಗಲೂ ಡ್ಯಾನ್ಸ್ ಕ್ಲಾಸ್ ಇರುವ ದಿವಸ ನನ್ನ ಹತ್ರ ಹೇಳ್ತಾ ಇದ್ದ, ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ಅಂತ. ನಾನು ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದೆ. ತಾಯಂದಿರಿಗೊಂದು ಆಸೆ ಅಲ್ವಾ ಮಕ್ಕಳು ಡ್ಯಾನ್ಸ್ ಮಾಡಲಿ ಅಂತ, ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇರಲಿ ಅಂತ ಆಸೆ ಅಲ್ವಾ. ಹಾಗೆ ನನಗೆ ಕೂಡ ಆಸೆ ಇತ್ತು ಅವ್ನು ಡ್ಯಾನ್ಸಲ್ಲಿ ಇರಲಿ ಅಂತ. ಹಾಗೆ ನಾನು ಹೇಳ್ತಾ ಇದ್ದೆ ಬೇಡ ಏನು ಹೋಗಬೇಕು ಅಂತ. ಲಾಸ್ಟಿಗೆ ಇವನು ಏನು ಮಾಡಿದ ಅಂತ ಹೇಳಿದರೆ, ಸ್ಕೂಲಿಗೆ ಹೋಗಿ ಟೀಚರ್ ಹತ್ರ ಹೇಳ್ತಾರಂತೆ, ನಾನಿನ್ನು ಡ್ಯಾನ್ಸ್ ಕ್ಲಾಸಿಗೆ ಬರೋದಿಲ್ಲ ಅಂತ. ಅದಕ್ಕೆ ಟೀಚರ್ ಏನು ಅಂತ ಕೇಳುವಾಗ ನನ್ನ ಅಪ್ಪನ ಹತ್ರ ಹಣ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಡ್ಯಾನ್ಸ್ ಕ್ಲಾಸಿಗೆ ಬರೋದಿಲ್ಲ ಅಂತ. ಹಾಗೆ ನಮಗೆ ಅದು ಹೇಳಿದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ಇತ್ತು. ಟೀಚರ್ ಏನು ಮಾಡಿದ್ರು, ಮತ್ತೊಂದು ಟೀಚರ್ ಏನು ಮಾಡಿದ್ರು ಅಂತ ಹೇಳಿದರೆ, ಖುಷಿ ಹತ್ರ ಹೋಗಿ ಹೇಳಿದರು ಅವನು ಹೀಗೆ ಹೇಳಿದ್ದಾನೆ ಅಂತ. ಆವಾಗ ಗೊತ್ತಾಯಿತು ಇವನು ಈ ಥರ ಮಾತಾಡಿದ್ದಾನೆ ಅಂತ. ಅವನ ತಪ್ಪು ಗೊತ್ತಾಗಬಾರ್ದಲ್ವಾ. ಇವಾಗ ನನಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಾನಿಲ್ಲಿ ಸಿಕ್ಕಿ ಬೀಳ್ತೇನೆ ಅಂತ ಅಪ್ಪನಿಗೆ ದೂರಕ್ಕೆ ಬಂದಿದ್ದಾನೆ ಅಲ್ವಾ. ಹಾಂ, ಹಾಗೆ ಅವರಿಗೆ ಇಷ್ಟ ಇಲ್ಲ. ಮತ್ತು ಮಕ್ಕಳಿಗೆ ಜಾಸ್ತಿ ಇಷ್ಟ ಇಲ್ಲದಿರುವಾಗ ನಾವು ಫೋರ್ಸ್ ಕೂಡ ಮಾಡಬಾರ್ದಲ್ಲ. ಇವಾಗ ಸ್ಕೂಲಲ್ಲಿ ಎಲ್ಲರೂ ಮಾಡುವಾಗ ಮಾಡ್ತಾನೆ. ಇವಾಗ ಆ್ಯನ್ಯುವಲ್ ಡೇಗೆ ಪ್ರೋಗ್ರಾಮ್ ಉಂಟು, ಟೀಚರ್ಸ್ ಕಲಿಸುವಾಗ ಕಲಿತಿದ್ದಾನೆ ಅಲ್ವಾ. ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಅವನು ಕಲಿಯೋದಿಲ್ಲಂತೆ, ಅವನಿಗೆ ಇಂಟ್ರೆಸ್ಟ್ ಇಲ್ಲದಿದ್ದರೆ ಬೇಡ ಅಂತ ನಾವು ಕೂಡ ಬಿಟ್ಟಿದ್ದೆ. ಮತ್ತು ಖುಷಿಗೆ ಮೊದಲಿನಿಂದಲೇ ಇಂಟ್ರೆಸ್ಟ್ ಡ್ಯಾನ್ಸಲ್ಲಿ. ಎಡೆಗೆ ಸ್ವಲ್ಪ ಸಮಯ ಬಿಟ್ಟಿದ್ದೆ ನಾನು, ಬೇಡ ಅಂತ. ತುಂಬ ಇಷ್ಟ ಅವರಿಗೆ ಇಷ್ಟ ಇರುವಾಗ ನಾವು ನಮ್ಮಿಂದ ಆಗೋದಾದರೆ ಏನು ಬಿಡಬೇಕಲ್ವಾ. ಹಾಗೆ ಇಲ್ಲದಿದ್ದರೆ ಸಮಿತಿನಾಗೆ ಏನಾದರೂ ಒಂದು ಹೇಳ್ತಾರೆ ಇಷ್ಟ ಇಲ್ಲದಿದ್ದರೆ. ಇವಾಗ ಸುಮ್ಮನೆ ಕೂತ್ಕೊಂಡಿದ್ದಾನೆ, ಅವನಿಗೆ ಗೊತ್ತುಂಟು ವಿಡಿಯೋ ಯಾರೆಲ್ಲ ನೋಡ್ತಾರೆ ಅಂತ ಅಲ್ವಾ. ಎಲ್ಲರಿಗೆ ಗೊತ್ತಾಗಿ ಸಮಿತಿ ಹೇಳಿದ್ದು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಚಿಕ್ಕ ವ್ಲಾಗ್ ಇವತ್ತಿದು. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನಗೆ ಉಂಟಲ್ವಾ, ನಿನ್ನೆ ಸಮಿತಿನ ಕೆಮ್ಮು ಕಮ್ಮಿ ಆಗುವಾಗ ನನಗೆ ಕೆಮ್ಮು ಸ್ಟಾರ್ಟ್ ಆಯಿತು. ನಿನ್ನೆ ಒಂದು ಕೆಮ್ಮಿದು ಅಂತ ಹೇಳಿದರೆ ನನಗೆ ಸಾಕು ಹೋಗಿದೆ. ನೈಟ್ ಏನು ಮಾಡಿದರೆ ಕೂಡ ನಿಲ್ಲುವುದಿಲ್ಲ. ಲಾಸ್ಟ್ 1 ಗಂಟೆ ಕಳೆದ ನಂತರ ಸ್ವಲ್ಪ ಕಮ್ಮಿ ಆಯಿತು. ಒಂದು ಕಡೆ ನಿದ್ದೆ ಬರ್ತಾ ಉಂಟು. ಹಾಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದರೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.